ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಗುರುವಾರದ ವಿಡಿಯೋ ಆಗಿರುತ್ತೆ. ಸೊ ಅವತ್ತಿನ ದಿನ ಏಕಾದಶಿ ಇತ್ತಲ್ಲ, ಸೊ ನಮ್ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿದ್ವಿ. ಮಧ್ಯಾಹ್ನನೇ ಮಾಡಿದೆ 2:30 ಅಷ್ಟೊತ್ತಿಗೆ. ಯಾಕೆ ಸಂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಅವರು ನಮ್ಮ ನಾನಿಯವರು ಕಾಲ್ ಮಾಡಿ ನಮಗೆ 3 ಡೇಸ್ ಬ್ಯಾಕೆ ಕರೆದಿದ್ರು, ಹಬ್ಬ ಇದೆ ಬನ್ನಿ ಅಂತ. ನಾವು ಶುಕ್ರವಾರ ಹೇಗಿದ್ರು ಗೌರ್ಮೆಂಟ್ ಹಾಲಿಡೇ ಇದೆ, ಅವತ್ತು ಬರ್ತೀವಿ ಬಿಡು ಬೆಳಗ್ಗೆನೆ ಬೇಗ ಎದ್ದಿ ಅಂತ ಎಲ್ಲ ಹೇಳಿದ್ದೆ. ಆದರೆ ಅವರು ಗುರುವಾರನೇ ಇಲ್ಲ ಇವತ್ತೇ ಹಬ್ಬ ಇರೋದು ನೈಟು, ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕರೆದಿದ್ದಾರೆ. ನಮ್ಮ ಮನೆಯವ್ರು ಕೂಡ ಹೊರಡ್ರಿ ಬೇಗ ಟೈಮ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು 2:30ಗೆಲ್ಲ ಬೇಗ ಎಲ್ಲ ರೆಡಿ ಆಗಿ ಪೂಜೆ ಎಲ್ಲ ಮಾಡಿಕೊಂಡು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ನಮ್ಮ ಪಾಪನ ಸ್ಕೂಲಿಂದ ಕರ್ಕೊಂಡು ಬಂದರು. 3:30ಗೆಲ್ಲ ಕರ್ಕೊಂಡು ಬಂದರು. ಕರ್ಕೊಂಬಂದಿದ ತಕ್ಷಣ ಅವನು ಕೂಡ ಪಾಪ ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆದ. ನಾವು 4 ಗಂಟೆ ಇಲ್ಲಿ ತುಮಕೂರು ಬಿಟ್ಟಾಗ, ಮನೆ ಬಿಟ್ಟಾಗ 4 ಗಂಟೆ ಆಗಿತ್ತು. ಪಾಪ ನೋಡಿ ಅವನು ಬೇಗ ಬೇಗ ಬಂದು ಅವನೇ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದಾನೆ. ಪಾಪ ಅದು ಹಿಂದಿನ ದಿನ ಬಿದ್ದುಬಿಟ್ಟಿದ್ದಾನೆ, ಅದಕ್ಕೆ ಅದು ಗಾಯ ಆಗಿದೆ. ಮೂಗತ್ರ ಎಲ್ಲ ಕಾಲು ಕೈಯೆಲ್ಲ ಗಾಯ ಮಾಡ್ಕೊಂಡು. ಹೆಂಗೆ ತಗೊಂಡಿದ್ಯಾ ಬ್ಯಾಗು? ಯಾವ ಸ್ಟೈಲಲ್ಲಿ ಇಟ್ಕೊಂಡಿದ್ಯಾ ಚಿನ್ನಿ? ಬಸ್ಸಲ್ಲಿ ಹಿಂದಿನ ದಿನ ಆಟ ಆಡಬೇಕಾದ್ರೆ ಬಿದ್ದುಬಿಟ್ಟಿದೆ. ನಾಯಿ ಬಂತು ಅಂತೇಳಿ ನಮ್ಮ ಮನೆ ಕೆಳಗಡೆನೆ ರೋಡು, ಅದು ಮಣ್ಣು ರೋಡ್ ಇದೆ, ಓಡೋಗೋಕೆ ಹೋಗಿ ಬಿದ್ದುಬಿಟ್ಟಿದ್ದಾನೆ ನಾಯಿ ಬಂತು ಅಂತ. ಅದು ಮೂಗಲೆಲ್ಲ ತುಂಬ ಬ್ಲಡ್ ಎಲ್ಲ ಬರ್ತಿತ್ತು. ಮತ್ತು ನೋವಾಯ್ತು ಅಂದರೆ ಏನು ನೋವಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದಾನೆ. ಸಖತ್ತು ಗಟ್ಟಿ, ಹಾಗೆ ತುಂಬ ತೀಟೆ ಮಾಡ್ತಿರ್ತಾನೆ. ಬಿಡಮ್ಮ, ನನಗೆ ಬೈದರೆ ಏನೂ ಆಗಿಲ್ಲ ಬಿಡಮ್ಮ, ನೀನು ಯಾಕೆ ಬೈತೀಯ ಅಂತ ಹೇಳ್ತಾನೆ ಆ ಥರ. ಸೊ ನಾವು ತುಮಕೂರಿಗೆ ಬಸ್ ಸ್ಟಾಪ್ಗೆ ಬಂದ್ವಿ. ಯಾಕೆ ಅಂದರೆ ಶಿರಾ ಗೇಟಲ್ಲಿ ಹತ್ಬೋದು, ಶಿರಾ ಬಸ್ ಎಲ್ಲ ಅಲ್ಲಿಗೆ ಬರುತ್ತೆ ತುಮಕೂರಲ್ಲಿ. ಸೊ ಅಲ್ಲಿ ಸೀಟೆಲ್ಲ ಸಿಗಲ್ಲ, ತುಂಬ ರಶ್ ಆಗಿರುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ತುಮಕೂರು ಬಸ್ ಸ್ಟಾಪ್ಗೆ ಬಂದಿದ್ದೀವಿ. 4 ಬಸ್ ಇತ್ತು, ಶಿರಾಗೆ ಹೋಗೋ ಬಸ್ಸು 4 ಬಸ್ಸು ಫುಲ್ಲು ರಶ್ ಆಗಿತ್ತು. ನೋಡಿ ನಾವು ಆಗ್ತಾನೆ ಬಂತು ಬಸ್ಸು. ನಾವು ಹೋಗಿ ಹತ್ತೋಷ್ಟೊತ್ತಿಗೆ ಫುಲ್ಲು ಸೀಟೆಲ್ಲ ತುಂಬಿಡ್ತು ಅಂತಲೇ ಹೇಳ್ಬೋದು. ಮತ್ತು ಲಾಸ್ಟ್ ಸೀಟಲ್ಲಿ ಹೆಂಗೋ ಒಂದೇ ಒಂದು ಸೀಟು ನನಗೆ ಸಿಕ್ತು. ಸರಿ ಮತ್ತೆ ಲೇಟ್ ಆಗಿಬಿಡುತ್ತೆ, ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಶಿರಾಗೆ ಬೇಗ ಹೋದರೆ ಅಲ್ಲಿಂದ ನಮಗೆ 5:30ಗೆ ಒಂದು ಬಸ್ ಇದೆ ನಮ್ಮೂರಿಗೆ ಅಂತ ಹೇಳ್ಬಿಟ್ಟು ನಮ್ಮ ನಾನಿ ಆಲ್ರೆಡಿ ಕಾಲ್ ಮಾಡಿ ಹೇಳಿದರು ನಮಗೆ. ಸರಿ ಅಂತ ಹೇಳ್ಬಿಟ್ಟು ನಾನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಇಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಬನ್ನಿ, ಡೈರೆಕ್ಟ್ ಬಸ್ ಇದೆ ನಮ್ಮೂರಿಗೆ ಅಂತ ಹೇಳಿದ್ರು. ಸರಿ ಅಲ್ಲೊಂದ್ಸಲಿ ಕೇಳಿಬಿಡೋಣ ಅಂತ ಹೇಳ್ಬಿಟ್ಟು ನಾವು ಪ್ರೈವೇಟ್ ಬಸ್ ಸ್ಟಾಪ್ಗೆ ಬರ್ತಾ ಇದ್ದೀವಿ, ನಾನು ನನ್ನ ಮಗ. ಇಲ್ವಾ ಬಸ್ಸು? ಅಣ್ಣ ಧರ್ಮಪುರಕ್ಕೆ ಇಲ್ವಾ? ಪ್ರೈವೇಟ್ ಬಸ್ ಸ್ಟಾಪ್ ಅವರು ಬಸ್ ಅವ್ರನ್ನ ಕೇಳಿದ್ವಿ, ಈ ಥರ ಧರ್ಮಪುರಕ್ಕೆ ಬಸ್ ಇಲ್ವಾ ಅಂದರೆ ಇತ್ತು, ಇವಾಗ ಯಾಕೋ ಬಂದಿಲ್ಲ ಇವತ್ತು ಅದು ಬಸ್ಸು, ನೀವು ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಹೋಗಿ 5:45ಗೆ ಒಂದು ಬಸ್ ಇದೆ, ಆ ಬಸ್ಸು ಡೈರೆಕ್ಟ್ ಹೋಗುತ್ತೆ ಅಂತ ಹೇಳಿದ್ರು ನಮಗೆ. ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಮತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಬಂದು ನಡ್ಕೊಂಡು ಅಲ್ಲಿ ಒಂದು 10 ನಿಮಿಷ ಅವನು ತಿಂಡಿ ಕೇಳ್ದ, ಕೊಡಿಸಿ ನಿಂತ್ಕೊಂಡು ಬಂದಿದ್ದೊಂದು ಬಸ್ಗೆ 2 ಬಸ್ ಜನ ಒಂದೇ ಬಸ್ಗೆ ಹತ್ತಿದ್ರು ಅಂತಲೇ ಹೇಳ್ಬೋದು ಶಿರಾದಲ್ಲಿ. ನನಗೆ ಯಾರೋ ಒಂದು ಕಾಲೇಜ್ ಹುಡುಗಿ ಪಾಪ ಬ್ಯಾಗು ನಾನು ಕೊಟ್ಟಿದ್ದೆ ಹಿಂದೆ ಕಿಟಕಿಗೆ ಹಾಸಿ, ಒಂದೇ ಒಂದು ಸೀಟ್ ಹಾಕಮ್ಮ ಅಂತ ಹೇಳ್ಬಿಟ್ಟು ಅವರು ಒಂದೇ ಒಂದು ಸೀಟ್ ಹಾಕಿದ್ರು ಪಾಪ. ಸೊ ಹೆಂಗೋ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಲಾಸ್ಟು ಸೀಟೇ ಸಿಕ್ತು. ಆದರೆ ಬಸ್ಸು ಒಂದು ಸ್ವಲ್ಪ ಅರ್ಧಕ್ಕೆ ಬರೋಷ್ಟೊತ್ತಿಗೆ ಅರ್ಧ ಬಸ್ ಜನನೇ ಖಾಲಿಯಾದರು ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಖಾಲಿ ಸೀಟ್ ಇತ್ತು. ಮತ್ತು ಹಿಂದೆ ನಮಗೆ ಸೀಟು ಅದು ಹಾಕುತ್ತೆ ಅಂತೇಳಿ ಮತ್ತು ನಾವು ಮುಂದೆ ಸೀಟಲ್ಲಿ ಕೂತ್ಕೊಂಡ್ವಿ. ಸೊ ಬಂತು ಅಂದರೆ ಧರ್ಮಪುರದಿಂದ ಇನ್ನು 20 ನಿಮಿಷ ಮುಂದೆ ಬರಬೇಕು ನಮ್ಮ ನಾದಿನಿ ಊರಿಗೆ. ಸೊ ಅಲ್ಲಿ ಬಂದರೆ ಊರಲ್ಲಿ ಕರೆಂಟೇ ಇಲ್ಲ, ಇದೆ ಆ ಊರು. ಅಲ್ಲಿ ನೋಡಿದ್ರೆ ಇದೇನು ಕರೆಂಟೇ ಇಲ್ಲ ಅಂತ ಹೇಳಿ ಅನ್ಕೊತಿದ್ವಿ. ಅದು ಪೀರ್ಲ್ ಹಬ್ಬ ಅಂತೆ, ಇದು ಮೊಹರಂ ಹಬ್ಬ ಈ ಊರಲ್ಲಿ ಮಾಡ್ತಾರೆ. ನಮ್ಮ ಕಡೆ ನನಗೆ ಗೊತ್ತಿಲ್ಲ, ನಮ್ಮೂರಲ್ಲಿ ಇದನ್ನೆಲ್ಲ ಮಾಡಿಲ್ಲ, ನಾನು ನೋಡಿಲ್ಲ, ನಾನು ಚಿಕ್ಕ ವಯಸ್ಸಿಂದ ಈ ಹಬ್ಬನೇನು ನೋಡಿಲ್ಲ. ಈ ಊರಲ್ಲೇ ನಾನು
ನಾನು ನೋಡಿದ್ದು ಈ ಥರ ಹಬ್ಬ ಅಂತ. ಸೊ ಇಲ್ಲಿ ಅವ್ರ ಮನೆ ಅಂದರೆ ಇದೇ ಊರೇ ಅವ್ರದ್ದು. ಬಟ್ ಅವರು ಈ ಊರಿಂದ ಸ್ವಲ್ಪ ಮುಂದೆ ಅವರು ತೋಟದಲ್ಲಿ ಅವರು ಮನೆ ಕಟ್ಕೊಂಡಿರೋದು ನಮ್ಮ ನಾದಿನಿಯವರು. ನೋಡಿ ಎಷ್ಟೊಂದು ಸೌದೆ ಎಲ್ಲ ಅದಕ್ಕೆ ಹಾಕೋದಕ್ಕೆ ಕೆಂಡಕ್ಕೆ ಇದನ್ನು ಇನ್ನು ನೈಟ್ ಎಲ್ಲ ಕೆಂಡ ಎಲ್ಲ ತುಳಿತಾರಂತೆ. ಸೊ ನಾವು ಇದ್ರ ಪಕ್ಕ ಹಾಸಿ ಹೋದ್ವಿ. ಎಷ್ಟೊಂದು ಬಿಸಿ ಬರ್ತಿತ್ತು ಗೊತ್ತಾ. ನಾನು ಇದನ್ನು ಹೆಂಗೆ ತುಳಿತಾರಪ್ಪ ಅಂದ್ಕೊಂಡೆ, ಯಾಕೆಂದರೆ ಅಷ್ಟೊಂದು ಬಿಸಿ ಎಲ್ಲ ಬರ್ತಿತ್ತು. ಇನ್ನು ತುಂಬ ಜಾಸ್ತಿ ಸೌದೆ ಎಲ್ಲ ತಂದು ಹಾಕ್ತಿರ್ತಾರಂತೆ. ಅಂದರೆ ಅರಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಎಲ್ಲ ತಗೊಂಡು ಬಂದು ದೊಡ್ಡ ಸೌದೆ ಎಲ್ಲ ಇದಕ್ಕೆ ಎಲ್ಲ ನೋಡಿ ಆ ಹುಡುಗ ಸುತ್ತುತ್ತಾ ಇದ್ದಾನಲ್ಲ, ಆ ಥರ ಅರಕೆ ಮಾಡ್ಕೊಂಡ್ರು 3 ಸುತ್ತಬಿಟ್ಟು ಏನೋ ಅರಕೆಗೆ ಅಂತ ಹೇಳ್ಬಿಟ್ಟು ಅದರೊಳಕ್ಕೆ ಹಾಕಿ ಸುಡ್ತಾರಂತೆ. ಇನ್ನು ಜಾಸ್ತಿ ಆ ಟ್ಯಾಕ್ಟ್ರಿಲಿ ಎಲ್ಲ ಇತ್ತಲ್ಲ ಅದು ಕೂಡ ಇದರಲ್ಲೇ ಹಾಕ್ತಾರಂತೆ. ಮತ್ತು ನಾವು ಹೋಗಿದ್ದಿನ ಅವಾಗ 7:45 ಅಲ್ವಾ, ರಾತ್ರಿ 2:30ವರೆಗೂ ಅದು ಕೆಂಡ ಸುಡ್ತಾನೆ ಇರ್ತಾರಂತೆ. 2:30-3 ಗಂಟೆಗೆ ಅದು ಕೆಂಡನ ತುಳಿತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಅವರು ನೋಡಿ ಇದು ಥರ ಕಡಲೆಪುರಿನೂ ಬಣ್ಣದ್ದು ಪೇಪರು ಅದು ಆ ಹೂವು ಅದನ್ನು ದೇವ್ರಿಗೆ ಹಾಕ್ತಾರಂತೆ. ಸೊ ನಾವು ಕೂಡ ಅಲ್ಲಿ ತೊಗೊಂಡ್ವಿ. 50 ರುಪೀಸ್ ಏನೋ ಈಸ್ಕೊಂಡ್ರು. ನಾವು ಅಲ್ಲಿ ಹೋಗಿ ಅದನ್ನು ಕೊಟ್ಟು ನಾವು ಕೂಡ ಅಲ್ಲಿಗೆ ಹೋಗಿ ಕೈ ಮುಗಿದ್ವಿ. ಅಷ್ಟರಲ್ಲಿ ಅರ್ಚನರು ಮನೆಯವರೆಲ್ಲ ಬಂದರು. ಅವರು ಈ ದೇವ್ರಿಗೆ ಪಾನಕ ಎಲ್ಲ ಎತ್ಕೊಂಡು ಬರ್ತಾರಂತೆ ಮನೆಯಿಂದ. ಅವರಪ್ಪ ಬೆಳಗ್ಗೆಯಿಂದನೇ ಈ ದೇವ್ರಿಗೆ ಅಂದರೆ ಉಪವಾಸ ಇದ್ದು ಮುಂಚೆಯಿಂದನೂ ಮಾಡ್ತಾರಂತೆ. ಅವರು ಚಿಕ್ಕ ವಯಸ್ಸಿಂದನೂ ಅರ್ಚನರೂರಲ್ಲಿ ಮಾಡ್ತಾರಂತೆ ಇದನ್ನು. ಅವರಪ್ಪ ಬೆಳಗ್ಗೆಯಿಂದನೇ ಉಪವಾಸ ಇದ್ದು ಇದು ಸಂಜೆ ಬರಬೇಕಾದ್ರೆ ಮಡಿಕೆಯಲ್ಲಿ ಚಿಕ್ಕದು ಒಂದು ಮಡಿಕೆಯಲ್ಲಿ ಅದರಲ್ಲಿ ಪಾನಕ ಉತ್ಕೊಂಡು ಈ ದೇವ್ರಿಗೆ ಬರೇ ಕಾಲಲ್ಲಿ ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ಏನೋ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಸೊ ಅವರು ಇನ್ನೂ ಬರ್ತಾಯಿದ್ರು. ನಾವು ಅಷ್ಟೊತ್ತಿಗೆ ಹೋಗಿ ಅಲ್ಲೆಲ್ಲ ನಿಂತ್ಕೊಂಡಿದ್ವಿ. ಇದೇ ನೋಡಿ ಇವರು ಇಟ್ಟಿದ್ರು ಅಲ್ಲಿ 50 ರುಪೀಸ್ ಏನೋ ಚಾರ್ಜ್ ಮಾಡಿ ತೊಗೊಂಡ್ರು. ಕಡಲೆಪುರಿ, ಸಕ್ಕರೆ, ಕಲ್ಲು ಸಕ್ಕರೆ, ಈ ಥರ ಬಣ್ಣದ್ದು ಪೇಪರು ಅದು ದೇವ್ರಿಗೆ ಇಷ್ಟ ಅಂತೆ. ಸೊ ಇವರು ಮಾತಾಡಿಸ್ತಾ ಇದ್ರು, ಯಾವ ಊರು ಇದೇ ಫಸ್ಟ್ ಟೈಮ ಬಂದಿರೋದು ಅಂತ ಹೇಳ್ಬಿಟ್ಟು ನಮಗೆ ಕೇಳ್ತಾ ಇದ್ರು. ನಮ್ಮ ರಿಲೇಷನ್ ಇದ್ದಾರೆ ಇಲ್ಲೇ ಪಾಳ್ಯದಲ್ಲಿ, ಅವ್ರ ಮನೆಗೆ ಬಂದು. ಎಂಜರಪ್ಪ ಯಾರು ವಿಶ್ವನ ಉಮೇಶಪ್ಪ ಅವ್ರೆ ಇವ್ರ ಮನೆಗೆ ಅವ್ರಮ್ಮ ನಮ್ಮ ನಾದಿನಿ, ನಮ್ಮ ಮನೆಯವ್ರ ತಂಗಿ. ನಾವು ಅವ್ರಿಗಿಂತ ಫಸ್ಟ್ ಹೋಗಿ ಇಲ್ಲಿ ಕುತ್ಕೊಂಡಿದ್ವಿ ದೇವ್ರ ಗುಡಿ ಹತ್ರ. ಆಮೇಲೆ ನಮ್ಮ ನಾದಿನಿಯವರು, ಅವ್ರ ಮಕ್ಕಳು, ಇದು ನಮ್ಮ ಅತ್ತೆ ಮತ್ತು ಇನ್ನೊಬ್ಬರು ನಾದಿನಿ ಅವರು ಕೂಡ ಚಿತ್ರದುರ್ಗದಲ್ಲಿದ್ದಾರೆ. ಅವರು ಕೂಡ ಅವ್ರ ಮಕ್ಕಳು ಇವರೆಲ್ಲ ಅವರು ಎಲ್ಲರೂ ಬಂದರು. ನಾವು ಹೋಗಿ ಮುಂಚೆನೇ ಅಲ್ಲಿಗೆ ಹೋಗಿ ಬಂದಿದ್ವಲ್ಲ, ದೇವ್ರ ಹತ್ರ ಬಟ್ಟೆ ಎಲ್ಲ ಇಡಿಸ್ಕೊಂಡು ಬಂದು ನಿಂತ್ಕೊಂಡಿದ್ವಿ. ಅವರು ಆವಾಗ ತಾನೇ ಬಂದುಬಿಟ್ಟು ಹೋಗಿ ಬರ್ತೀವಿ ಇರು ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನೋಡಿ ಕರೆಂಟೇ ಇಲ್ಲ ಪಾಪ. ಹಿಂದಿನ ದಿನ ಕರೆಂಟ್ ಹೋಗಿರೋದಂತೆ, ಕರೆಂಟೇ ಇಲ್ಲ, ಬೆಳಗ್ಗೆಯಿಂದನೂ ಇಲ್ಲ ಕರೆಂಟು. ಅದರಲ್ಲೇ ಪಾಪ ಇದೆಲ್ಲ ಮಾಡ್ತಾಯಿದ್ರು. ನಾವು ಇಲ್ಲಿಂದ ಹೋಗಿ ಅರ್ಧ ಗಂಟೆಗೇನೋ ಕರೆಂಟ್ ಬಂತು ಮತ್ತೆ. ಸೊ ಅಲ್ಲೇ ಕರೆಂಟ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಂಡ್ವಿ. ಅದೇ ಅವ್ರು ಹೇಳ್ತಿದ್ರು ಕರೆಂಟೇ ಇಲ್ಲಕ್ಕ, ಬೆಳಗ್ಗೆಯಿಂದ ಅಡುಗೆ ಕೂಡ ಒಬ್ಬಟ್ಟೆಲ್ಲ ಮಾಡಿದ್ವಿ, ಕರೆಂಟ್ ಇಲ್ದಲೇ ಎಲ್ಲ ಸುಮ್ಮನೆ ಕೈಯಲ್ಲೇ ಅಂದರೆ ಕಲ್ಲಲ್ಲೇ ಎಲ್ಲ ರುಬ್ಬಿದ್ವಿ ಅಂತೆಲ್ಲ ಹೇಳ್ತಾಯಿದ್ರು. ಕರೆಂಟ್ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ನೋಡ್ಬೋದಿತ್ತು ಅಂತ ನಮಗೂ ಬೇಜಾರಾಯಿತು. ಸೊ ನಾವು ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಅರ್ಚನಾ ಇದು ಪಾನಕ ಕೊಟ್ಲು, ಅದೇ ದೇವ್ರಿಗೆ ತೊಗೊಂಡೋಗಿದ್ದಿದ್ದು ಅಂತೇಳಿ. ಮನೆಯವರು ಇರೋರೆಲ್ಲ ಅದು ಪಾನಕ ಎಲ್ಲ ಕುಡಿತಾರೆ. ಇದು ರಾತ್ರಿ ಊಟಕ್ಕೆ ಇದು ಒಬ್ಬಟ್ಟು, ಯಾವಾಗಲೂ ಅಷ್ಟೇ ಇದು ಫಸ್ಟ್ನೇ ದಿನ ಈ ಥರ ಒಬ್ಬಟ್ಟಿಂದು ಊಟ ಮಾಡ್ತಾರೆ. ಕರ್ಕಡುಬು, ಅನ್ನ ಸಾರು, ಕಾಳು ಹುಳಿ ಮತ್ತು ಇದು ಹಪ್ಳ ಅಂದರೆ ಇದು ಬೋಟಿ ಎಲ್ಲ ತೇಲ್ಸಿದ್ರು. ಸೊ ಹೊರ್ಗಡೆನೇ ಎಲ್ಲ ಕುತ್ಕೊಂಡು, ಇದು ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಅಷ್ಟೇ ಇದು ಮನೆ ಮುಂದೆನೇ ಒಂದು ಸೋಲಾರ್ದು ಲೈಟ್ ಇದೆ, ಎನಿ ಟೈಮು ಅದು ಲೈಟ್ ಇದ್ದೇ ಇರುತ್ತೆ. ಸೊ ನಾವು ಎಲ್ಲ ಹೊರ್ಗಡೆನೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ ನೋಡಿ. ಥ್ಯಾಂಕ್ ಯು ಆಲ್.